ಇನ್ನು ಸಿಂಹರಾಶಿ ಗಮನಿಸೋಣ. ಸಿಂಹರಾಶಿಯವರಿಗೆ ವಾರದಾದಿಯಲ್ಲಿ ಆಪ್ತರಿಂದ ಹೆಚ್ಚಿನ ವ್ಯಯ ಸೂಚಿಸ್ತಾ ಇದೆ. ಆರೋಗ್ಯ ಬಾಧೆ, ಅಧಿಕಾರ ನಷ್ಟ ಸೂಚಿಸಿದ ಹುಷಾರು. ವೃತ್ತಿಯಲ್ಲಿ ಅಸಮಾಧಾನ ಇದೆ. ಸ್ತ್ರೀಯರಿಗೆ ಹೆಚ್ಚಿನ ಪರಿಶ್ರಮ ಇದೆ, ಸ್ವಲ್ಪ ತೊಡಕಿದೆ. ಗುರು ಬೇರೆ ವ್ಯಯದಲ್ಲಿದ್ದಾನೆ. ವ್ಯಯಾಧಿಪತಿ ಧನಸ್ಥಾನದಲ್ಲಿ ಸಂಚರಿಸ್ತಾನೆ, ಶುಕ್ರನ ಜೊತೆಗೆ, ಕರ್ಮಾಧಿಪತಿ ಜೊತೆಗೆ. ಹೀಗಾಗಿ ಕೆಲಸದಲ್ಲಿ ಹೆಣ್ಣು ಮಕ್ಕಳಿಗೆ ಬಹಳ ಪಾಪ ಪರಿಶ್ರಮ ಆಗಿಬಿಡುತ್ತೆ. ಮನೆ ಕೆಲಸದ ಒತ್ತಡ ಒಂದು ಕಡೆ ಆದರೆ, ಹೊರಗಿನ ಕೆಲಸಗಳು ಒಂದು ಕಡೆ ಒತ್ತಡ. ಮನೆ ಮಕ್ಕಳು ನಿಭಾಯಿಸೋದು ಕಷ್ಟ. ಮನೆಯವರೆಗಿನ ಬಂದಿರತಕ್ಕಂಥ ನೆಂಟರೋ ಇಷ್ಟರೋ ಇವ್ರನ್ನ ನಿಭಾಯಿಸೋದು ಬಹಳ ಕಷ್ಟ. ಆ ರೀತಿಯ ಒಂದು ಸಂದರ್ಭ ಎದುರುಗಡೆ ಇದೆ. ಹೀಗಾಗಿ ತುಂಬ ತಾಳ್ಮೆ ಬೇಕಾಗುತ್ತೆ. ಆ ರೀತಿಯಲ್ಲಿ ಒಂದು ಧ್ಯಾನ ಅಥವಾ ಒಂದು ಮೆಡಿಟೇಷನ್, ಅದು ದೈವಾರಾಧನೆ, ಇವೆಲ್ಲ ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ನೀವು ಕೂಡ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ. ವಾರಾಂತ್ಯದಲ್ಲಿ ಸ್ವಲ್ಪ ಹಣಕಾಸಿನ ನಷ್ಟ, ಮಾತಿನಿಂದ ಸ್ವಲ್ಪ ತೊಡಕುಗಳು ಉಂಟಾಗ್ತಕ್ಕಂಥ ಸಾಧ್ಯತೆ. ಸಿಂಹರಾಶಿಯವರಿಗೆ ಏನಾಗುತ್ತೆ, ಶುಕ್ರ ತುಂಬ ದುರ್ಬಲನಾಗಿದ್ದಾನೆ. ದ್ವಿತೀಯದಲ್ಲಿದ್ದಾಗ ಹೆಣ್ಮಕ್ಳಿಗೆ ಬಹಳ ಬೇಗ ಹೊರಟುತನ ಬಂದುಬಿಡುತ್ತೆ, ಮಾತು ಕೋಪ ಬಂದುಬಿಡುತ್ತೆ. ಮತ್ತು ಬಹಳ ಮುಖ್ಯವಾಗಿ ಪ್ರಯಾಣಗಳಲ್ಲಿ ತೊಂದರೆಗಳನ್ನು ಸೂಚಿಸ್ತಾ ಇದೆ. ಹೀಗಾಗಿ ಊರಿಗೆ ಹೋಗಿರ್ತೀರ, ಊರಿಂದ ವಾಪಸ್ ಬರಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಬಹಳ ನಿಧಾನಕ್ಕೆ ಬನ್ನಿ. ಅವಸರದಲ್ಲಿ ಬಂದುಬಿಡ್ತಕ್ಕಂಥ ರಜಾ ಮುಗಿದೋಯ್ತಲ್ಲಪ್ಪ, ಈ ರೀತಿಯ ಒಂದು ಅವಸರದ ವೇಗದಲ್ಲಿ ಬಂದರೆ ತೊಂದರೆಗೊಳಪಡೋಕ್ಕೆ ಅವಕಾಶಗಳಿದ್ದಾವೆ. ಯಾಕೆಂದರೆ ಕ್ರೂರ ಗ್ರಹಗಳ ದೃಷ್ಟಿಯ ಆ ಚತುರ್ಥದಲ್ಲಿದ್ದಾಗ ವಾಹನದ ಮೇಲೆ, ನಿಮ್ಮ ಪ್ರಯಾಣದ ಮೇಲೆ ತೊಂದರೆ ಉಂಟಾಗುತ್ತೆ. ಹೀಗಾಗಿ ಹೆಣ್ಣುಮಕ್ಕಳು ಟ್ರೈ ಮಾಡ್ತಾ ಇದ್ದರೆ ಬಹಳ ಎಚ್ಚರಿಕೆ ವಹಿಸಿ, ಬಹಳ ಎಚ್ಚರ ವಹಿಸಿ. ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ನೀವು ಅಭಿಷೇಕ ಮಾಡಿಸಿ. ಜೊತೆಗೆ ಆಗಲೇ ಹೇಳಿದ ಹಾಗೆ ಲಲಿತಾ ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಅದು ತುಂಬ ಬಲ ಕೊಡುತ್ತೆ. ಇನ್ನು ಕನ್ಯಾ ರಾಶಿ ನೋಡೋಣ. ಕನ್ಯಾ ರಾಶಿಯವರಿಗೆ ವಾರದ ಆದಿಯಲ್ಲಿ ಸ್ತ್ರೀಯರಿಗೆ ಆರೋಗ್ಯ ಬಾಧೆ ಸೂಚಿಸ್ತಾ ಇದೆ. ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ, ಧನಲಾಭ ಚೆನ್ನಾಗಿದೆ. ಚರ್ಮ ಸಮಸ್ಯೆ, ರೋಗ ಉಲ್ಬಣ ಆಗ್ತಕ್ಕಂಥದ್ದು, ಕುಟುಂಬದಲ್ಲಿ ಹಿರಿಯರಲ್ಲಿ ಸ್ವಲ್ಪ ತಗಾದೆ ಬರತಕ್ಕಂಥದ್ದು, ಇಂತಹ ಸಾಧ್ಯತೆಯನ್ನು ನೋಡ್ತಾ ಇದ್ವಿ. ಕನ್ಯಾ ರಾಶಿಯವರಿಗೆ ಲಾಭಾಧಿಪತಿ ಜನ್ಮದಲ್ಲಿದ್ದಾನೆ. ಹೀಗಾಗಿ ಹಾಲು ಹೈನು ವ್ಯಾಪಾರಿಗಳಿಗೆ ಸ್ವಲ್ಪ ಮಟ್ಟಿಗಿನ ಒಂದು ಲಾಭ ಕಾಣಲಿಕ್ಕೆ ಅವಕಾಶ ಇದೆ. ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಸ್ವಲ್ಪ ನಿಧಾನಗತಿಯಲ್ಲಾದರೂ ವಿಶೇಷ ಲಾಭ ಗಳಿಕೆಗೆ ಅವಕಾಶ ಇದೆ. ಬಹಳ ಮುಖ್ಯವಾಗಿ ಈ ಪೂಜಾ ಸಾಮಗ್ರಿಗಳಿಗೆ ಸಂಬಂಧಿಸಿದ ಹಾಗೆ, ಮತ್ತು ಧೂಪ, ಗಂಧ, ಇವುಗಳಿಗೆ ಪುಷ್ಪ, ಹಣ್ಣು, ಇವೆಲ್ಲ ತುಂಬ ಚೆನ್ನಾಗಿದೆ. ಯಾಕೆಂದರೆ ಗುರು ಲಾಭದಲ್ಲಿರೋದೇ ನಿಮಗೆ ವಿಶೇಷ ಲಾಭ ತಂದುಕೊಡುತ್ತೆ. ನಿಮಗೆ ಸ್ವಲ್ಪ ಮಟ್ಟಿಗೆ ಸ್ತ್ರೀಯರಿಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ, ಸ್ವಲ್ಪ ವೀಕ್ ಆಗ್ತಕ್ಕಂಥದ್ದು, ಸುಸ್ತಾಯಿತು, ಈ ರೀತಿಯ ಒಂದು ಪರಿಶ್ರಮ, ಅದಕ್ಕೆ ತುತ್ತಾಗ್ಬಿಡ್ತೀರ. ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಸಹೋದರಲ್ಲಿ ಸ್ವಲ್ಪ ಮನಸ್ತಾಪ, ಸಮಸ್ಯೆ, ಹಣಕಾಸಿನ ವಿಚಾರದ ಸ್ವಲ್ಪ ಘರ್ಷಣೆಗಳು, ಸಹೋದರಲ್ಲಿ ಮನಸ್ತಾಪ ಬಂದುಬಿಡ್ತಕ್ಕಂಥದ್ದು, ಸೇವಕರು ಸಹಾಯಕರು ಕೈಗೆ ಸಿಗದೆ ಎಲ್ಲ ಕೆಲಸ ನಿಮ್ಮ ತಲೆ ಮೇಲೆ ಬಿದ್ದುಬಿಡ್ತಕ್ಕಂಥದ್ದು, ಈ ರೀತಿಯ ಒಂದು ತೊಡಕನ್ನು ಸೂಚಿಸ್ತಾ ಇದೆ. ಆದರೆ ಭೂಮಿ ವಾಹನಕ್ಕೆ ಸಂಬಂಧಿಸಿದ ಹಾಗೆ ತುಂಬ ಚೆನ್ನಾಗಿದೆ. ದಾಂಪತ್ಯದಲ್ಲೂ ತೊಂದರೆ ಇಲ್ಲ. ಅಲ್ಲಿ ಶನಿಶ್ಚರನಿದ್ದಾನೆ, ಅದರ ಗುರು ದೃಷ್ಟಿಯೂ ಇದೆ. ಹೀಗಾಗಿ ಒಂದು ಸಾಮರಸ್ಯದ ಬಾಳ್ವೆ, ಪರಸ್ಪರ ಸಹಕಾರ, ಇವುಗಳೆಲ್ಲ ಸಿಗುತ್ತೆ. ಕನ್ಯಾ ರಾಶಿಯವರಿಗೆ ಚೆನ್ನಾಗಿದೆ. ಚಂದ್ರನ ಶುಕ್ರನ ಬಲ ಒಂದು ಬಿಟ್ಟರೆ ಉಳಿದ ಹಾಗೆ ತುಂಬ ಚೆನ್ನಾಗಿದೆ. ಆತಂಕ ಬೇಡ. ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಅದು ಹೆಚ್ಚಿನ ಬಲ ತಂದು ಕೊಡುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.